ಗೋ ಸಂರಕ್ಷಣಾ ಕಾಯ್ದೆ ತಿದ್ದುಪಡಿ ವಿಧೇಯಕದ ವಿರುದ್ಧ ಬಾಗಲಕೋಟೆಯಲ್ಲಿ ವಿಹಿಂಪ ಪ್ರತಿಭಟನೆ. ಬಾಗಲಕೋಟೆ ರಾಜ್ಯ ಸರ್ಕಾರವು ಗೋ ಸಂರಕ್ಷಣಾ ಕಾಯ್ದೆಯನ್ನು ಸಡಿಲಗೊಳಿಸಲು ಹೊರಟಿರುವ ನೂತನ ತಿದ್ದುಪಡಿ ವಿಧೇಯಕದ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ವಿಹಿಂಪ ಗೋ ರಕ್ಷಾ ವಿಭಾಗವು ಇಂದು ಬಾಗಲಕೋಟೆಯಲ್ಲಿ ತೀವ್ರ ಪ್ರತಿಭಟನೆ ನಡೆಸಿತು. ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಆರೋಪಗಳೇನು? ಪ್ರತಿಭಟನಾಕಾರರು ಮಾತನಾಡಿ, ಹಿಂದಿನ ಸರ್ಕಾರ ಗೋ ಹತ್ಯೆ ತಡೆಯಲು ಜಾರಿಗೆ ತಂದಿದ್ದ ಕಠಿಣ ಕಾನೂನನ್ನು ಸಡಿಲಗೊಳಿಸಲು ರಾಜ್ಯ ಸರ್ಕಾರ ಹುನ್ನಾರ ನಡೆಸಿದೆ ಎಂದು ಆರೋಪಿಸಿದರು. ರಾಜ್ಯ ಸರ್ಕಾರವು ಗೋ ಹತ್ಯೆಗೆ ಪರೋಕ್ಷವಾಗಿ ಸಹಕಾರ ನೀಡುವ ಉದ್ದೇಶದಿಂದಲೇ ನೂತನ ಗೋ ಸಂರಕ್ಷಣಾ ತಿದ್ದುಪಡಿ ವಿಧೇಯಕವನ್ನು ಜಾರಿಗೆ ತರಲು ಹೊರಟಿದೆ ಎಂದು ವಿಹಿಂಪ ಕಾರ್ಯಕರ್ತರು ದೂರಿದರು. ತಕ್ಷಣವೇ ಈ ತಿದ್ದುಪಡಿ ವಿಧೇಯಕವನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿದ ಪ್ರತಿಭಟನಾ ನಿರತರು ತಮ್ಮ ಆಗ್ರಹಗಳ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸಲ್ಲಿಸಿದರು. ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನ ನಡೀತಾ ಇದೆಯಲ್ಲ, ಅಧಿವೇಶನದಲ್ಲಿ ತರಾತುರಿಯಾಗಿ ಏನು ಜಾನುವಾರುಗಳ ಕಾಯ್ದೆ ಇದೆಯಲ್ಲ, ಕಾಯ್ದೆಯನ್ನ ಸಡಿಲಿಕೆ ಮಾಡುವ ಉದ್ದೇಶದಿಂದ ಒಂದು ಸಡಿಲಿಕೆಯನ್ನ ಪ್ರಮಾಣವನ್ನ ಕಡಿಮೆ ಮಾಡಬೇಕು, ಗೋ ರಕ್ಷಕರಿಗೆ ಅನುಕೂಲ ಮಾಡುವಂತ ವ್ಯವಸ್ಥೆಯನ್ನ ಇಂದಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಕಾಂಗ್ರೆಸ್ ಸರ್ಕಾರ ಮಾಡುವ ಒಂದು ಯೋಜನೆ ಏನಪ್ಪಾ ಅಂದ್ರೆ ಅವರಿಗೆ ಓಲೈಕೆ ಒಂದು ಕಾರಣ ಅಂತೇಳಿ ನನಗೆ ಇವತ್ತಿನ ದಿವಸ ಅನಿಸಿಕತ್ತಿದೆ. ಇಲ್ಲಿ ರಾಜ್ಯದಲ್ಲಿ ನಿಮಗೆ ಹಿಂದೂಗಳನ್ನು ಓಟ್ ಹಾಕ್ಯಾರ, ಮೊದಲು ಅದನ್ನ ಗಮನ ಇಟ್ಕೊರಿ. ನೀವು ಹಿಂದೂಗಳನ್ನು ಓಟ್ ಹಾಕ್ಯಾರ, ಅದನ್ನ ಗಮನ ಇಟ್ಕೊಂಡು ಈ ಕಾಯ್ದೆಯನ್ನ ಸಡಿಲಿಕೆ ಮಾಡ್ತಿರೋ ಬಿಡ್ತಿರೋ ನಿಮಗ್ ಬಿಟ್ಟಿದ್ದೆ. ಈ ಕಾಯ್ದೆಯನ್ನ ನೀವೇನಾದ್ರೂ ಸಡಿಲಿಕೆ ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ಇದು ಅತ್ಯಂತ ಉಗ್ರವಾಗಿರ್ತಕ್ಕಂಥ ವಿಚಾರವಾಗಿದೆ ಅಂತ ಇವತ್ತಿನ ದಿವಸ ನಾವೆಲ್ಲರೂ ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ಯಾಕಪ್ಪ ಅಂದ್ರೆ ಈ ಕಾಯ್ದೆ ಕೇವಲ ಒಬ್ಬ ವ್ಯಕ್ತಿಗೆ ಮಾಡುವಂತದಲ್ಲ, ಇಡೀ ಹಿಂದೂ ಸಮಾಜಕ್ಕೆ ನೋವನ್ನು ಮಾಡುವಂತ ಕಾಯ್ದೆ ನೀವು ಮಾಡ್ಲಿಕ್ಕತ್ತೀರಿ. ಸಡಿಲಿಕೆ ದಯಮಾಡಿ ಮಾಡಬಾರ್ದು. ಹಂಗೇನಾದ್ರೂ ಆದ್ರೆ ನೀವು ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಪ್ರತಿಭಟನೆಯನ್ನ ಮಾಡುವ ವಿಚಾರ ಒಂದು ಹಿಂದೂ ಸಮಾಜಕ್ಕಿದೆ ಅಂತ ಇವತ್ತಿನ ದಿವಸ ನಾವೆಲ್ಲ ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ಕಾಯ್ದೆಗಳು ಯಾವ ತರ ಇದೆ ಅದೇ ತರ ಆಗ್ಬೇಕು. ಇನ್ನು ಸಡಿಲಿಕೆ ಆಗುವಂತ ವಿಚಾರವನ್ನ ನಾಳೆ ಅಧಿವೇಶನದಲ್ಲಿ ಮಾಡಬಾರ್ದು ಅಂತ ಹೇಳಿ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಮನವಿ ಕೊಟ್ಟಿದ್ವಿ. ಅದೇ ತರನಾಗಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ನಾಳೆ ದಿವಸ ಕೊಡ್ತಾರ. ಇವತ್ತಿನ ದಿವಸ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಸಹಿತ ಇವತ್ತು ಮನವಿ ಕೊಟ್ಟಿದ್ವಿ. ಇದು ಒಂದೇ ಹಂತ ಅಂತೇಳಿ ಇವತ್ತಿನ ಮೊದಲನೇ ಎಚ್ಚರಿಕೆ ಅಂತೇಳಿ ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಾವು ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ವಿಶ್ವ ಹಿಂದೂ ಪರಿಷತ್ ಹಾಗೂ ಹಿಂದೂ ಜಾಗರಣ ವೇದಿಕೆ ಜಿಲ್ಲೆಯ ಎಲ್ಲಾ ಹಿಂದೂ ಸಮಾಜ ಸಹಿತ ಮುಂದೆ ಅಲರ್ಟ್ ಆಗುವಂತ ವಿಚಾರ ಇವತ್ತು ನಮ್ದೆಲ್ಲರಿಗೂ ಆಗಿದೆ. ಅದಕ್ಕೆ ನಾವು ಇವತ್ತು ಒಂದೇ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ನಾಳೆ ದಿವಸ ಇದು 100ಕ್ಕೆ 100 ಏನಾದ್ರೂ ಆದ್ರೆ ಮುಂದಿನ ದಿನಮಾನಗಳಲ್ಲಿ ನಿರ್ಣಯ ಮಾಡಿ ಒಂದು ಹೋರಾಟಕ್ಕೆ ನಾವು ಮುನ್ನುಗ್ತೀವಂತ ವಿಚಾರವನ್ನ ಇವತ್ತಿನ ದಿವಸ ಈ ಹೋರಾಟ ಸಮಯದಲ್ಲಿ ಹೇಳ್ತೀವಿ.